ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೂರನೇ ಓಡಿಯ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಶುಭ್ಮನ್ ಗಿಲ್ ಬ್ಯಾಟಿಂಗ್ಗೆ ಇಂಗ್ಲೆಂಡ್ ಧ್ವಂಸ ಆಗಿದೆ ಅಂತಾನೆ ಹೇಳ್ತೀನಿ. ಫುಲ್ ಹೈಲೈಟ್ಸ್ ತಿಳಿಯೋದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ. ಮೊದಲು ಇಂಗ್ಲೆಂಡ್ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇಂಡಿಯಾದ ಪರ ಟಾಪ್ ಆರ್ಡರ್ ನಲ್ಲಿ ಬಂದ ರೋಹಿತ್ ಶರ್ಮಾ ಅವರು ಅಷ್ಟೇನು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿಲ್ಲ. ಆಡಿದಂತ 2 ಬಾಲ್ಗಳಲ್ಲಿ 1 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಹೋದ್ ಮ್ಯಾಚ್ ಸೂಪರ್ ಆಗಿ ಆಡಿದ್ರು, ಆದರೆ ಈ ಮ್ಯಾಚ್ ಅಷ್ಟು ಪರ್ಫಾರ್ಮೆನ್ಸ್ ಬಂದಿಲ್ಲ. ಇನ್ನು ಶುಭ್ಮನ್ ಗಿಲ್ ಅವರು ಸಾಕಾತೆಗೆ ಆಡಿದ್ದಾರೆ ಗುರು. ಆಡಿದಂತ 102 ಬಾಲ್ಗಳಲ್ಲಿ ಸೆಂಚುರಿ ಬಂದಿದೆ ಹಾಗೂ 14 4 ಹಾಗೂ 3 6 ಸೂಪರ್ ಅಂತಾನೆ ಹೇಳ್ತೀನಿ. ಶುಭ್ಮನ್ ಗಿಲ್ ಅವರಿಂದ ಸಖತ್ತಾಗಿ ಡಾಮಿನೇಟ್ ಮಾಡಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಅವರು ಕೂಡ ಸಖತ್ತಾಗಿ ಆಡಿದ್ದಾರೆ. ರೀಸೆಂಟ್ ಆಗಿ ಅವರ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಕಳಪೆ ಆಗಿತ್ತು. ಆದರೆ ಮೂರನೇ ಓಡಿಯ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಸಖತ್ತಾಗಿ ಡಾಮಿನೇಟ್ ಮಾಡಿದ್ದಾರೆ. ಆಡಿದಂತ 55 ಬಾಲ್ಗಳಲ್ಲಿ 50 ಹೊಡೆದಿದ್ದಾರೆ ಹಾಗೂ 7 4 ಹಾಗೂ 1 6 ಸೂಪರ್ ಅಂತಾನೆ ಹೇಳ್ತೀನಿ. ಒಳ್ಳೆ ಫಾರ್ಮ್ ಗೆ ಬಂದಿದ್ದಾರೆ. ಇನ್ನು ಶ್ರೇಯಸ್ ಅಯ್ಯರ್ ಅವ್ರ ಕಡೆಯಿಂದನೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಆಡಿದಂತ 64 ಬಾಲ್ಗಳಲ್ಲಿ 78 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಸೂಪರ್ ಅಂತಾನೆ ಹೇಳ್ತೀನಿ. ಇನ್ನು KL ರಾಹುಲ್ ಅವರು ಕೂಡ 40 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ ಹಾಗೂ ಹಾರ್ದಿಕ್ ಪಾಂಡ್ಯ 17 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಅಕ್ಷರ್ ಪಟೇಲ್ 13 ರನ್ ಹೊಡೆದ್ರೆ ಈ ಕಡೆ ವಾಷಿಂಗ್ಟನ್ ಸುಂದರ್ ಅವರು 14 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಹರ್ಷಿತ್ ರಾಣಾ 13 ರನ್ ಹಾಗೂ ಹರ್ಷದೀಪ್ ಸಿಂಗ್ 2 ರನ್ ಹಾಗೂ ಕುಲ್ದೀಪ್ ಯಾದವ್ ಲಾಸ್ಟ್ ಮೂಮೆಂಟ್ ನಲ್ಲಿ 1 ರನ್ ಕಲೆ ಹಾಕಿ ನಾಟ್ ಔಟ್ ಆಗಿ ಉಳಿದಿದ್ದಾರೆ. ಈ ಕಡೆ ಇಂಗ್ಲೆಂಡ್ ಕಡೆ ಬೌಲಿಂಗ್ ನಲ್ಲಿ ಅಷ್ಟೇನು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಆದಿ ರಶೀದ್ ಅವರು ಚೆನ್ನಾಗಿ ಡಾಮಿನೇಟ್ ಮಾಡಿದ್ರು. 4 ವಿಕೆಟ್ ತೆಗೆದ್ರು ಹಾಗೂ ಜೋ ರೂಟ್ 1 ವಿಕೆಟ್ ತೆಗೆದ್ರು ಹಾಗೂ ಗಸ್ ಹಟ್ಕಿನ್ಸನ್ ಅವರು 1 ವಿಕೆಟ್ ತೆಗೆದ್ರು ಹಾಗೂ ಮಾರ್ಕ್ ವುಡ್ ಅವರು 2 ವಿಕೆಟ್ ತೆಗೆದ್ರು ಹಾಗೂ ಶಕೀಬ್ ಮಹಮ್ಮದ್ ಅವರು 1 ವಿಕೆಟ್ ತೆಗೆದ್ರು. ಇಂಡಿಯಾ ಆಲ್ಸೋ ಆಲ್ ಔಟ್ ಆಗಿದೆ, ಆದ್ರೆ ಒಳ್ಳೆ ರನ್ ನ ಕಲೆ ಹಾಕಿದೆ, ಸಖತ್ತಾಗಿ ಡಾಮಿನೇಟ್ ಮಾಡಿದೆ ಅಂತಾನೆ ಹೇಳ್ತೀನಿ. 356 ರನ್ಗಳಿಗೆ ಇಂಡಿಯಾ ಆಲ್ ಔಟ್ ಆಗಿದೆ. ಮೂರನೇ ಓಡಿಯನ್ನಲ್ಲೂ ಇಂಡಿಯಾ ಡಾಮಿನೇಟ್ ಮಾಡುತ್ತಾ ಇಂಗ್ಲೆಂಡ್ ಸೋಲುತ್ತಾ ಈ ಮ್ಯಾಚ್. ಕಾಮೆಂಟ್ ಮಾಡಿ.